ನೀನಾಗಿ ಬದುಕು, ನಿನ್ನಿಷ್ಟದಂತೆ ಬದುಕು. ನಿನ್ನದಲ್ಲದ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಜೀವನವನ್ನ ಯಾಕೆ ಹಾಳು ಮಾಡ್ಕೋತೀಯ? ಬುದ್ಧ ಬಸವಾದಿ ಹೇಳಿದ್ದು ಅದೇ, ಮಾಡಿದ್ದು ಅದೇ. ಧರ್ಮ ಜಾತಿನ ತಲೆಯಲ್ಲಿ ತುಂಬಿಕೊಂಡು ಮೆರೆದಾಡುತ್ತಿರೋ ನಾವು ಭಯದ ಹೆಸರಿನಲ್ಲಿ ಇನ್ಯಾರದು ಗುಲಾಮರಾಗಿ ಬದುಕ್ತಾ ಇದ್ದೀವಿ. ಸತ್ಯ ಅರ್ಥ ಆದರೂ ಹೇಳೋ ಧೈರ್ಯ, ತಾಕತ್ತು ಎರಡೂ ನಮ್ಮಲ್ಲಿ ಹೊರಟು ಹೋಗಿದೆ. ಯಾಕಂದ್ರೆ ರಾಜಕಾರಣಿಗಳು ನಮ್ಮ ಮೆದುಳನ್ನ ಧರ್ಮ ಜಾತಿಗೆ ಬಲಿ ಕೊಟ್ಟಿದ್ದಾರೆ. ಸಿನಿಮಾ ನೋಡಿದ ಪ್ರೇಕ್ಷಕರಿಗೆ ಹೊರ ಬಂದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಅವರ ಮನಸ್ಸಲ್ಲಿ ಓಡಬಹುದು. ಕೆಲವರು ಸಿನಿಮಾ ಅರ್ಥನೂ ಆಗಿಲ್ಲ ಅನ್ಬಹುದು, ಆದರೆ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗಳಿಗೆ ಸಿನಿಮಾ ಒಂದೇ ಸಲಕ್ಕೆ ಅರ್ಥ ಆಗುತ್ತೆ. ಸಿನಿಮಾದಲ್ಲಿ ಉಪ್ಪಿ ಹೇಳಿದಂತೆ ನಮ್ಮದೆಲ್ಲ ವಿಷಯ ಬಿಟ್ಟು ಬೇರೆ ಎಲ್ಲ ವಿಷಯವನ್ನ ತಲೆಯಲ್ಲಿ ಹಾಕೊಂಡು ಸಿನಿಮಾ ನೋಡಿದ್ರೆ ಸಿನಿಮಾ ಅರ್ಥ ಆಗಲ್ಲ. ತಾಳ್ಮೆಯಿಂದ, ನೆಮ್ಮದಿಯಿಂದ, ಸೈಲೆಂಟ್ ಆಗಿ ನೋಡೋ ಪ್ರೇಕ್ಷಕನಿಗೆ ಇದು ಅರ್ಥ ಆಗುತ್ತೆ. ಉಪ್ಪಿಯ ಪ್ರಬುದ್ಧತೆ ಈ ಒಂದು ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ನಿಜಕ್ಕೂ ಒಬ್ಬ ಡೈರೆಕ್ಟರ್ ಸೀಟ್ನಲ್ಲಿ ಕೂತಂತ ವ್ಯಕ್ತಿ ಈ ಸಮಾಜವನ್ನ ಯಾವ ರೀತಿ ಬದಲಾಯಿಸಬಹುದು ಅನ್ನೋದಕ್ಕೆ ಉಪ್ಪಿನೇ ಸಾಕ್ಷಿ. ಹೊಡಿಬಡಿ ರಕ್ತದ ಸಿನಿಮಾಗಳನ್ನ ನೋಡುವಂತ ಪ್ರೇಕ್ಷಕರಿಗೆ ಇಂಥ ಒಂದು ಮೈಥಲಾಜಿಕಲ್ ಸ್ಪಿರಿಚುವಲ್ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾನ ಹೇಳೋದು ತುಂಬಾನೇ ಕಷ್ಟ. ಲವ್, ಸೆಕ್ಸ್, ರೊಮ್ಯಾನ್ಸ್, ಎಕ್ಸ್ಟ್ರಾರ್ಡಿನರಿ ಆಕ್ಷನ್ ಸಿನಿಮಾಗಳನ್ನು ನೋಡುವಂಥ ಇಂದಿನ ಯುವ ಪ್ರೇಕ್ಷಕರಿಗೆ ಸತ್ಯ, ಧರ್ಮ, ಅಹಿಂಸೆ, ಪ್ರೀತಿ, ಜೀವನ ಇಂಥ ವಿಷಯಗಳನ್ನು ಸಿನಿಮಾದಲ್ಲಿ ಹೇಳ್ತಾ ಹೋದರೆ ಫಕಪ್, ದಿಸ್ ಇಸ್ ರೆಡಿಕ್ಯುಲಸ್ ಅಂತ ಮೂತಿ ತಿರುಗಿಸ್ಕೊಂಡು ಹೋಗ್ತಾರೆ. ಅಂಥವರಿಗೆ ಇಂಥ ವಿಷಯಗಳನ್ನು ಯಾವ ರೀತಿಯಲ್ಲಿ ಹೇಳಬೇಕು ಅದೇ ರೀತಿಯಲ್ಲಿ ಉಪ್ಪಿ ಹೇಳಿದ್ದು. ಇಲ್ಲಿ ಉಪ್ಪಿಗೆ ಇನ್ನು ಡೈರೆಕ್ಟರ್ ಆಗಿ ವಯಸ್ಸಾಗಿಲ್ಲ, ಸ್ಟಿಲ್ ಹಿ ಈಸ್ ಯಂಗ್ ಅಂತ ಅನಿಸುತ್ತೆ. ಸಿನಿಮಾದ ಓಪನಿಂಗ್ ಶಾಟ್ನಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಉಪ್ಪಿ. ಹೇಗೆ ಈ ಪ್ರಕೃತಿ ಎಂಬ ತಾಯಿಯ ಮಡಿಲಿನಲ್ಲಿ ಏನು ಅರಿಯದಂತ ಎರಡು ಜೀವಗಳು ಹುಟ್ಟಿದ್ವು. ಅದು ಒಂದು ಹೆಣ್ಣು, ಮತ್ತೊಂದು ಗಂಡು. ಯಾವುದೇ ಭಯ ಇಲ್ಲದೆ, ಆತಂಕ ಇಲ್ಲದೆ ಅನನ್ಯವಾಗಿ ಪ್ರೀತಿಯಲ್ಲಿ ಕಳೆದು ಹೋಗಿದ್ರು ಇಬ್ಬರು. ಆದರೆ ಇದ್ದಕ್ಕಿದ್ದ ಹಾಗೆ ಹೆಣ್ಣಿನಲ್ಲಿ ಹುಟ್ಕೊಂಡಂತ ಆ ಒಂದು ಆಸೆ ಅವರಿಬ್ಬರನ್ನು ಸಂಕಷ್ಟದ ಸರಮಾಲೆಯ ಜೀವನಕ್ಕೆ ಎಳೆದೊಯ್ಯುತ್ತೆ. ಇದರ ಅರ್ಥ ಈ ಜಗತ್ತಿನ ಆಗಮನಕ್ಕೂ ಅಂದ್ರೂ ಹುಟ್ಟಿಗೂ ಮತ್ತು ಆಸೆಗೂ ಹೆಣ್ಣೆ ಕಾರಣ. ಗಂಡು ಆ ಹೆಣ್ಣಿನ ಕಾಮದ ಗುಲಾಮ ಅಂತ. ನಿನ್ನಿಷ್ಟದಾಗೆ ನೀನು ಬದುಕು, ಅದೇ ನಿಜವಾದ ಸತ್ಯ. ಮುಖವಾಡ ಹಾಕೊಂಡು ಬದುಕೋದು ಒಂದು ಬದುಕೇ ಅಲ್ಲ. ಇದನ್ನ ಕೂಡ ಉಪ್ಪಿ ಹೇಳಿರೋದು ನಿಜಕ್ಕೂ ಮೆಚ್ಚುವಂಥದ್ದು. ಮಡಿವಂತರಿಗೆ ದೇವರು, ಧರ್ಮ, ಜಾತಿಯ ಒಳಗಡೆ ಬೆಂದು ಬೇಯುತ್ತಿರುವಂಥ ಜನರಿಗೆ ಇದು ಸ್ವಲ್ಪ ಇಷ್ಟ ಆಗದೇ ಇರಬಹುದು. ಆದರೆ ಅವರ ಮನಸ್ಸಿನಲ್ಲಿರುವ ಸತ್ಯನೂ ಕೂಡ ಇದೆ. ಮನೆ ಹತ್ರ ಬಂದು ಅಣ್ಣ ಅತ್ತೆಗೆ ಅಂತ ಮಾತಾಡಿಸ್ತಾ ಇರ್ತಾನೆ. ಮಾತಾಡಿಸೋ ನೆಪದಲ್ಲಿ ಅಣ್ಣನ ಹೆಂಡತಿನೇ ಎಷ್ಟು ಸಖತ್ತಾಗಿ ಅವಳಲ್ಲಂತ ಮನಸ್ಸಲ್ಲಿ ಬರುತ್ತೆ. ಆದರೆ ಅದನ್ನು ಹೇಳಕ್ಕಾಗಲ್ಲ, ಹೇಳಿದ್ರೆ ಒದೆ ಬೀಳುತ್ತೆ ಅನ್ನೋ ಭಯ. ಇನ್ನು ಕಾಮದ ತೆವಲು ಮಿತಿ ಮೀರಿ ಹೋಗಿದ್ದಾಗ ಮದುವೆ ಅನ್ನೋದು ಅದಕ್ಕೊಂದು ದಾರಿ ಮಾಡಿಕೊಡುತ್ತೆ. ಅದೇ ಒಂದು ರಾತ್ರಿ ಕಳೆದ ನಂತರ ಅಯ್ಯೋ ಇದರ ಹಣೆ ಬರೋನು ಇಷ್ಟೇನಾ ಅಂತ ಅನ್ಸುತ್ತೆ. ಅವಳಿಗೆ ಅದಿನ್ಯಾರದ್ದು ಕನವರಿಕೆ, ಅವನಿಗೆ ಮತ್ತೊಬ್ಬಳ ಬಯಕೆ. ಆದರೆ ಸಮಾಜಕ್ಕೆ ಹೆದರಿಕೊಂಡು ಸತಿ ಪತಿ ಅನ್ನೋ ನಾಟಕ. ಅದರ ಬದಲು ಇಷ್ಟ ಇಲ್ಲದಿದ್ರೆ ಪರಸ್ಪರ ಮಾತಾಡಿಕೊಂಡು ದೂರಾಗೋಣ, ಇಷ್ಟ ಇದ್ರೆ ಸಾಯೋ ತನಕ ಪ್ರೀತಿಯಿಂದ ಸಂಸಾರ ಮಾಡೋಣ ಅನ್ನೋ ಮೆಂಟಾಲಿಟಿ ನಮ್ಮಲ್ಲಿ ಬಂದರೆ ಇಂಥ ನೂರಾರು ಡೈವರ್ಸ್ ಕೇಸ್ಗಳು ಆಗಲ್ಲ. ವಿಷ ಕುಡಿದು ಸಾಯುವಂಥ ಪ್ರಮೇಯನೂ ಬರಲ್ಲ. ತಲೆ ಹಿಡಿದು ಮಾಡಿದಂಥ ದುಡ್ಡಲ್ಲಿ ಜನರಿಗೆ ಬಿರಿಯಾನಿ ಎಣ್ಣೆ ಹಾಕಿಸಿ. ಆದರೆ ಯಾರನ್ನ ಸಮಾಜ ಕಳ್ಳ, ಮೋಸಗಾರ ಅಂತ ಹೇಳ್ತಾ ಇತ್ತು, ಅಂತಹ ಮೋಸಗಾರನ ದುಡ್ಡಿಗೆ ಆಸೆಪಟ್ಟು ಬಲಿಯಾಗಿ ಆ ಮೋಸಗಾರ ಕಳ್ಳನೇ ಒಂದು ದಿನ ನಮ್ಮನ್ನ ಆಳ್ತಾನೆ. ಎಲ್ಲ ಗೊತ್ತಿದ್ರೂ ಏನೂ ಮಾಡೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಮನಸ್ಸಲ್ಲೇ ಬೈಕೊಂಡು ಮತ್ತೆ ಅವನಿಗೆ ವೋಟ್ ಹಾಕ್ತಾನೆ ಇರ್ತೀವಿ. ಸಮಾಜ ಸರಿ ಇಲ್ಲ ಅಂತೀವಿ, ಆದರೆ ಅದೇ ಸಮಾಜ ನಾವು ಅಂತ ಮಾತ್ರ ಅಂದ್ಕೊಳ್ಳಲ್ಲ. ಸಮಾಜ ಸರಿ ಇರಬೇಕು ಅಂತ ಬಯಸ್ತೀವಿ, ಆದರೆ ಮನೆ ಮುಂದೆ ಇರುವ ಕಸನ ರೋಡಿಗೆ ಹಾಕ್ತೀವಿ. ಏರಿಯಾದಲ್ಲಿ ಸಮಸ್ಯೆ ಆದಾಗ ಇದು ಹಿಂದೂ ಮಾಡಿದ್ದು, ಇದು ಮುಸ್ಲಿಂ ಮಾಡಿದ್ದು, ಇದು ಕ್ರಿಸ್ತ ಮಾಡಿದ್ದು ಅಂತ ನಮ್ಮಲ್ಲೇ ಹೊಡೆದಾಡ್ಕೋತೀವಿ. ಹೊರತು ಯಾವತ್ತೂ MLA MP ಹೋಗಿ ಕೇಳೋ ಧೈರ್ಯ ಮಾಡಲ್ಲ. ಕಣ್ಮುಂದೆ ಇರೋ ಪ್ರಕೃತಿ, ಭೂಮಿ, ನೀರು, ಗಾಳಿ, ಬೆಂಕಿ, ತಂದೆ, ತಾಯಿ ಇವುಗಳನ್ನು ಯಾವತ್ತೂ ದೇವರುಗಳು ಅಂತ ಅಂದ್ಕೊಳ್ಳಲ್ಲ. ಕಟ್ಟುಕತೆಗಳಲ್ಲಿ ಬರುವಂಥವನ್ನೇ ದೇವರುಗಳು ಅಂತ ಅಂದ್ಕೋತೀವಿ. ಅದಕ್ಕೋಸ್ಕರ ರಕ್ತದ ಕೋಡಿಯನ್ನೇ ಹರಿಸ್ತೀವಿ. ದೇವರು, ಧರ್ಮ, ಜಾತಿ ಇವುಗಳನ್ನು ಬಿಟ್ಟು ಬದುಕಿದ್ರೆ ನೆಮ್ಮದಿಯಿಂದ ಇರ್ತೀವಿ. ಆದರೆ ನಮ್ಮನ್ನು ಆಳುವಂಥವರು, ಜೊತೆಗೆ ದೇವರ ಗದ್ದಿಗೆಯಲ್ಲಿ ಕುಳಿತವರು ಅದನ್ನು ಮಾಡೋಕ್ಕೆ ಬಿಡಲ್ಲ. ಕಾರಣ ಅದಿಲ್ಲ ಅಂತಂದರೆ ಅವರಿಗೆ ಅವರ ಬೇಳೆನೇ ಬೇಯಿಸೋಕ್ಕಾಗಲ್ಲ. ದೇಶದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಸಾಯುವಂಥ ಪರಿಸ್ಥಿತಿಯಿದ್ದಾಗಲೂ ಕೂಡ ಬಾಂಬ್ಗಳನ್ನು ತಯಾರು ಮಾಡುವಂಥದ್ದನ್ನು ಮಾತ್ರ ಬಿಡಲ್ಲ.
ದೇಹಕ್ಕೆ ಕೆಲಸ ಇಲ್ಲ ಅಂದ್ರೆ ವ್ಯಕ್ತಿ ಸುಮ್ಮನಿರ್ತಾನೆ, ಆದರೆ ಮೆದುಳಿಗೆ ಕೆಲಸ ಇಲ್ಲ ಅಂತಂದ್ರೆ ವ್ಯಕ್ತಿ ಹುಚ್ಚನಾಗ್ತಾನೆ. ಆ ಮೆದುಳಿಗೆ ಏನ್ ಬೇಕೋ ಅದೇ ರೀತಿಯಲ್ಲಿ ನಮ್ಮ ಮೀಡಿಯಾಗಳು ಜನರನ್ನ ಹುಚ್ಚರನ್ನಾಗಿ ಮಾಡ್ತಾ ಇರ್ತವೆ. ತಮ್ಮ ಕೆಲಸ, ತಮ್ಮ ಕನಸುಗಳನ್ನ ಬಿಟ್ಟು ಅದ್ಯಾವುದೋ ವಿಡಿಯೋದಲ್ಲಿ ಬರುವ ವಿಷಯದ ಬಗ್ಗೆ ಜನ ಇವತ್ತು ಹೆಚ್ಚು ತಲೆ ಕೆಡಿಸ್ಕೋತಾರೆ. ಮುಂದೊಂದು ದಿನ ದೇಶದ ಬಳಿ ಸೂಪರ್ಸೋನಿಕ್ ಮಿಸೈಲ್ಗಳಿರುತ್ತೆ, ಆದರೆ ಆ ದೇಶದ ಜನ ಮಾತ್ರ ಹಸಿವಿಗಾಗಿ ಒಂದು ಬಾಳೆಹಣ್ಣಿಗೋಸ್ಕರ ರಕ್ತವನ್ನೇ ಹರಿಸ್ತಾ ಇರ್ತಾರೆ. ಧರ್ಮ ಮಿತಿಮೀರಿರುತ್ತೆ, ಜಾತಿ ಕೇಕೆ ಹಾಕಿ ನಗ್ತಾ ಇರುತ್ತೆ. ಇದನ್ನೇ ಕಲಿಯುಗದ ಕೊನೆಗಾಲ ಅನ್ನೋದು. ಜನ ತಮ್ಮಲ್ಲೇ ಒಡೆದಾಡಿಕೊಂಡು ಇಡೀ ಜಗತ್ತೇ ಸ್ಮಶಾನವಾಗುತ್ತೆ, ಜನರೇ ಇಲ್ಲದ ಜಗತ್ತಾಗುತ್ತೆ. ಇದನ್ನೇ ಕಲ್ಕಿಯ ಮಹಿಮೆ ಅನ್ನೋದು ಹೊರತು ಕಲ್ಕಿ ಹುಟ್ಟಿ ಬರಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ UI ಸಿನಿಮಾ ನೋಡಲೇಬೇಕು. ಅದು ಕದ್ದು ಮುಚ್ಚಿ ನೋಡಕ್ ಹೋಗ್ಬೇಡಿ, ಫ್ಯಾಮಿಲಿ ಸಮೇತ ಹೋಗಿ ನೋಡಿ. ಇಲ್ಲಿ ಮನರಂಜನೆಗಿಂತ ಜೀವನದ ಸತ್ಯಗಳು ಅಡಗಿದೆ. ಒಬ್ಬ ಧರ್ಮಗುರು, ಒಬ್ಬ ಮೋಟಿವೇಶನಲ್ ಸ್ಪೀಕರ್, ಒಬ್ಬ ದೇವರು, ಇವರುಗಳು ಹೇಳಬೇಕಾದಂಥ ಸತ್ಯವನ್ನ ಸಿನಿಮಾದ ಮೂಲಕ ಉಪ್ಪಿ ಹೇಳಿದ್ದಾರೆ. ಅದಕ್ಕೆ ಹೇಳೋದು ಉಪ್ಪಿ ಈಸ್ ರಿಯಲ್ ಸ್ಟಾರ್ ಅಂತ. ಉಪ್ಪಿ ಬರೀ ಡೈರೆಕ್ಟರ್ ಅಲ್ಲ, ಡೈರೆಕ್ಟರ್ ರೂಪದಲ್ಲಿರುವಂಥ ಅವತಾರ ಪುರುಷ.